Hi everybody. ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಇವತ್ತು ನಾವು ಶೆಡ್ಯೂಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದೀವಿ, ವಿಚ್ ಇಸ್ ಮೇಜರ್ ಟಾಪಿಕ್ ವಾಲಿಟಿದಲ್ಲಿ. ಸೊ ಇದರಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲಾದರೂ ಆಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಾದರೂ ಆಗ್ಬೋದು, 1-2 ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಆ್ಯಂಡ್ ವೆರಿ ಈಸಿ ಟ್ರಿಕ್ಕಲ್ಲಿ ಯು ಕ್ಯಾನ್ ಲರ್ನ್. So I'll teach you this within 1 to 1.5 minutes. Okay, let's get started. This the trick is tiers of old PM. So basically there are 12 schedules of Indian Constitution. So we'll go one by one. T, that stands for name of the states and union territories. ಮೊದಲನೇದು ಬಂದ್ಬಿಟ್ಟು ನೇಮ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ನೀವು ಯೂನಿಯನ್ ಟೆರಿಟರೀಸ್ ನೆನ್ಪಿಟ್ಕೊಂಡ್ರೆ ಸಾಕು. ಸೆಕೆಂಡ್ ಒನ್ ಶೆಡ್ಯೂಲ್ ಇಸ್ ಎಮ್ಯೂಲ್ಮೆಂಟ್ಸ್. ಸ್ಯಾಲ್ರೀಸ್, ಪ್ರಿವಿಲೇಜಸ್, ಅವ್ರಿಗೆ ಕೊಡೋ ಸ್ಯಾಲ್ರೀಸ್ ಬಗ್ಗೆ ಅಥವಾ ಅವ್ರಿಗೆ ಕೊಡೋ ಪ್ರಿವಿಲೇಜಸ್ ಬಗ್ಗೆ, ಯಾರು ಪ್ರೆಸಿಡೆಂಟ್, ಗವರ್ನರ್, ಜಡ್ಜಸ್, ಅದರ್ ಅಫಿಷಿಯಲ್ಸ್, ಅವರು ಪಾರ್ಲಿಮೆಂಟ್ ಎಲ್ಲಾದರೂ ಇರೋರಾದರೂ ಇರ್ಬೋದು, ಲೆಜಿಸ್ಲೇಟಿವ್ ಅಫಿಷಿಯಲ್ಸ್ ಆದರೂ ಇರ್ಬೋದು, ಅವ್ರಿಗೆ ಕೊಡೋ ಎಮ್ಯೂಲ್ಮೆಂಟ್ಸ್ ಬಗ್ಗೆ ಶೆಡ್ಯೂಲ್ 2 ಅಲ್ಲಿ ಮಾತಾಡ್ತೀವಿ. ಇನ್ನು ಶೆಡ್ಯೂಲ್ 3 ಬಂದರೆ ಅಫರ್ಮೇಷನ್ ಆ್ಯಂಡ್ ಓಟ್ಸ್ ಬೈ ಯೂನಿಯನ್ ಆ್ಯಂಡ್ ಸ್ಟೇಟ್ ಅಫಿಷಿಯಲ್ಸ್. ಇಲ್ಲಿ ಯಾರ್ಯಾರು ಇರ್ತಾರೋ ಸೇಮ್ ಜನಗಳು, ಸೇಮ್ ಅಫಿಷಿಯಲ್ಸು ಇಲ್ಲೂ ಇರ್ತಾರೆ ಥರ್ಡ್ ಶೆಡ್ಯೂಲಲ್ಲಿ. ಬಟ್ ಏನಂದರೆ ಇಲ್ಲಿ ಎಮ್ಯೂಲ್ಮೆಂಟ್ಸ್ ಬಗ್ಗೆ ಹೋಗುತ್ತೆ, ಇಲ್ಲಿ ಅಫರ್ಮೇಷನ್ ಆ್ಯಂಡ್ ಓಟ್ಸ್ ಬಗ್ಗೆ ಬರುತ್ತೆ. ಶೆಡ್ಯೂಲ್ 4 ಬಂದರೆ ಸೀಟ್ ಅಲೋಕೇಶನ್ ಫಾರ್ ದ ರಾಜ್ಯಸಭಾ ಇನ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಸೀಟ್ ಅಲೋಕೇಶನ್ಸ್ ಫಾರ್ ರಾಜ್ಯಸಭಾ ಬಗ್ಗೆ ಮಾತಾಡ್ತಾರೆ. 5th ಬಂದರೆ ಶೆಡ್ಯೂಲ್ಡ್ ಏರಿಯಾಸ್ ಆ್ಯಂಡ್ ಟ್ರೈಬ್ಸ್, ಅದು ಅಡ್ಮಿನಿಸ್ಟ್ರೇಷನ್, ಶೆಡ್ಯೂಲ್ ಏರಿಯಾ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾರೆ ಶೆಡ್ಯೂಲ್ 5 ಅಲ್ಲಿ. ಇನ್ನು ಶೆಡ್ಯೂಲ್ 6 ಬಂದರೆ ಅದರ್ ಟ್ರೈಬಲ್ ಏರಿಯಾಸ್, ಅಂದರೆ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಂ, ಈ 4 ಸ್ಟೇಟ್ ಬಗ್ಗೆ ಮಾತಾಡೋದು ಶೆಡ್ಯೂಲ್ 6 ಅಲ್ಲಿ. ಆ್ಯಂಡ್ ಶೆಡ್ಯೂಲ್ 7 ಬಂದರೆ ಫೆಡರಲ್ ಡಿವಿಷನ್ ಆಫ್ ಪವರ್. ಇದರಲ್ಲಿ 3 ಲಿಸ್ಟ್ ಇದೆ, ಅದು ಯೂನಿಯನ್, ಸ್ಟೇಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಇದ್ರದ್ದು ಕಂಪ್ಲೀಟ್ 1 minute ಇಲ್ಲ 2 minutes ವಿಡಿಯೋ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನೀವು ನೋಡ್ಬೋದು. ನಾನು ಅಪ್ಲೋಡ್ ಮಾಡಿರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿಕೊಂಡು ಸ್ಟೇ ಅಪ್ಡೇಟೆಡ್. And coming to 8th schedule, it is official language, where currently there are 22 official language. ಇದರಲ್ಲಿ 2-3 ಸರಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಆಗಿದೆ. ಅದು ನಾನು ಕಂಪ್ಲೀಟಾಗಿ ಒಂದು ಕ್ಲಾಸ್ ತಗೋತೀನಿ. ಆ್ಯಂಡ್ ಕಮಿಂಗ್ ಟು ದ ಶೆಡ್ಯೂಲ್ 9, ಇಟ್ ಟಾಕ್ಸ್ ಅಬೌಟ್ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ವ್ಯಾಲಿಡೇಷನ್ ಆ್ಯಕ್ಟ್ಸ್. ಇದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇಸ್ ಡನ್ ಆನ್ ದಿಸ್ ಶೆಡ್ಯೂಲ್, 9th ಶೆಡ್ಯೂಲ್ ಬರೋಕ್ಕೆ ಕಾರಣ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ that has happened in 1951. And coming to the 10th schedule, that talks about the grounds of deflection, anti-deflection. ಇದ್ರ ಬಗ್ಗೆನೂ ಒಂದು ಸಣ್ಣ ಕ್ಲಾಸ್ ಮಾಡ್ತೀನಿ, ಮೇ ಬಿ ಡೇ ಆಫ್ಟರ್ ಟುಮಾರೋ ಆರ್ ಮೇ ಬಿ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ವೀಕ್. That is added by 52nd constitutional amendment. And coming to 11th, that P, powers and responsibility of panchayat, and 12th it is M, power and responsibility of municipalities. ಇದನ್ನು 73rd constitutional amendment ಇಂದ ಆ್ಯಡ್ ಮಾಡಿದ್ದಾರೆ 1992, and 12th one is added by 74th constitutional amendment 1992. So quick revision will do. Tiers of old PM, T for Union territories, E for emoluments, A for affirmations and oaths, R for Rajya Sabha seat allocation, S for scheduled areas and tribes, O for other scheduled areas, that is Tripura, Mizoram, Meghalaya and Assam, F for federal system, that is 3 list we have, unions and union list and concurrent list and state list. And coming to O, that is official language. Then coming to L, that talks about land reforms and validations. And D, that talks about the deflection, powers and responsibility of municipalities. Okay.